ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ದೀರಂತ ಅಂದ್ಕೊತೀನಿ. ಬರ್ರಿ, ನಾನು ಸಂಜಿಕೆ ಅಂದರೆ ನೈಟ್ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆಯಿಂದ ಬ್ಲಾಗ್ ಮಾಡಿರಲಿಲ್ಲ. ಹೇಳ್ಬೇಕಂದ್ರೆ ನಾನು 4-5 ತಿಂಗಳಿಂದ ಬ್ಲಾಗ್ ಮಾಡಿಲ್ಲ. ಸೊ ಕಾರಣ ಏನಪ್ಪ ಅಂದರೆ ಸ್ವಲ್ಪ ಹೆಲ್ತ್ ಇಶ್ಯೂಸು, ಸ್ವಲ್ಪ ಹಾಸ್ಪಿಟ್ಲು ಅದು ಇದು ಅಡ್ಡಾಡೋದಾಯಿತು. ಹಂಗಾಗಿ ವೀಡಿಯೋಸ್ ಎಲ್ಲ ಇದ್ದವು, ಅದು ಇನ್ನೊಂದು ಫೋನಲ್ಲಿ ಅದೆಲ್ಲ ಬಿದ್ದು ಒಡೆದೋಗೋದು. ಸೊ ಹಂಗಾಗಿ ಆ ಫೋನ್ ಮಾಡಿಸ್ಕೊಂಬರತ್ತ ನಾವು ಬರೋಂಗಿಲ್ಲ. ಹಾಸ್ಪಿಟ್ಲಿಗೆ ಹೋಗಿದ್ದು ಎಲ್ಲನೂ ಅದರಲ್ಲಿದ್ದಾವೆ, ವಿಡಿಯೋ ಎಲ್ಲ. ಸೊ ಇವಾಗಲಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಅದಕ್ಕೆಲ್ಲರಿಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ, ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನಿಲ್ಲಿ ಬೆಳಗ್ಗೆ ನನಗೆ ರೊಟ್ಟಿ ಈ ಥರ ಮಾಡೋಕ್ಕಾಗಿಲ್ಲ, ಯಾಕಂದರೆ ಸಣ್ಣದಾಗಿ ಊಟನ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ ಟೈಮು ಮತ್ತು ಸಾಯಂಕಾಲ ಅಷ್ಟೇ ಮಾಡ್ತಾಯಿರೋದು. ಬೆಳಗ್ಗೆ ಮಾಡೋದಾಗಿಲ್ಲ, ಅಲ್ಲೇ ಟಿಫಿನ್ ಎಲ್ಲ ಮಾಡ್ತೀವಲ್ಲ, ಬೆಳಗ್ಗೆ ಮಾಡೋದಾಗಿಲ್ಲ. ಮಧ್ಯಾಹ್ನ ನಮ್ಮ ಮನೆಯವರಿದ್ದರೆ ಮಧ್ಯಾಹ್ನದ ಅಡುಗೆ ಮಾಡ್ತೀನಿ. ಅವರಿಲ್ಲ ಅಂದರೆ ನೈಟ್ ಟೈಮೇ ಈ ಥರ ಚಪಾತಿ ಇಲ್ಲ ರೊಟ್ಟಿ ಪಲ್ಯ ಎಲ್ಲ ಮಾಡ್ತೀನಿ. ಹಾಗಾಗಿ ಇವತ್ತು ಸಾಯಂಕಾಲನೇ ಚಪಾತಿ ಇಟ್ಟು ನೆನೆ ಇಟ್ಟು ಆ ಕಡೆ ಹೀರೆಕಾಯಿ ಪಲ್ಯ ಮತ್ತು ರೈಸ್ ಮಾಡ್ಕೊತಾ ಇದ್ದೀನಿ. ಹೀರೆಕಾಯಿ ಎಲ್ಲ ತೊಳೆದ್ಬಿಟ್ಟು ಆಮೇಲೆ ಸಿಪ್ಪೆ ಮ್ಯಾಗಿಂದು ಸಿಪ್ಪೆ ಬರ್ತದಲ್ಲ ಅದನ್ನೆಲ್ಲ ತೆಗೆದು, ಅದಾದಮೇಲೆ ಅದರ ಇಸ ಇರ್ತಾವೆ ಒಂದೊಂದು ಹೀರೆಕಾಯಿಯ ಸೌತೆಕಾಯಿ ಆಗಲಿ, ಅದನ್ನು ಫಸ್ಟ್ ನೋಡಬೇಕು. ಇಲ್ಲಾಂದರೆ ಪಲ್ಯ ಮಾಡಿದ್ಮೇಲೆ ಸುಮ್ಮನೆ ಪಲ್ಯ ಎಲ್ಲ ವೇಸ್ಟ್ ಆಗಿಬಿಡ್ತದೆ. 1-2-3 ಸಲ ನನಗೂ ಅನುಭವ ಆಗ್ಯದ. ಸೊ ಹಂಗಾಗಿ ಯಾವಾಗಲಿಂದ ನಾನು ಹೀರೆಕಾಯಿನ ಫಸ್ಟು ಎಡ್ಜ್ ಮುಂದಗಡೆ ಮತ್ತು ಹಿಂದೆ ಕಟ್ ಮಾಡಿ ಟೇಸ್ಟ್ ನೋಡಿ ಆಮೇಲೆ ಕಟ್ ಮಾಡಿ ಕೊಳ್ಳೋದು ಚಲೋ. ಯಾಕಂದರೆ ಪಲ್ಯ ನೋಡ್ಲಾರ್ದು ಆಗ್ಬಿಟ್ಟಂದರೆ ಇಷ್ಟ ಆಗ್ಬಿಡ್ತದೆ, ಸುಮ್ಮನೆ ವೇಸ್ಟ್ ಆಗಿಬಿಡ್ತದೆ. ಮಾಡಿದ್ದು ಕಷ್ಟಪಟ್ಟು ಮಾಡಿದ್ದಕ್ಕೂ ಸಾರ್ಥಕ ಇಲ್ಲಾರ್ದಂಗೆ ಆಗ್ತದೆ. ಹಾಗೆ ನಾನು ಆ ಕಡೆ ಪಲ್ಯ ಒಗ್ಗರಣೆಗೆ ಹಾಕಿ ರೈಸ್ ಕೂಡ ಆಯಿತು. ಇಲ್ಲಿ ಒಂದು 7-8 ಚಪಾತಿ ಆಗೋಷ್ಟೇ ಹಿಟ್ಟು ನಾದಿದ್ದೆ ನಾನು. ಚಪಾತಿ ಮಾಡೋದೇನೆ ಎಷ್ಟೊತ್ತಾಗಲ್ಲ, ಅಡುಗೆ ಮಾಡೋದೇ ಎಷ್ಟೊತ್ತಾಗಂಗಿಲ್ಲ. ಆದರೆ ಏನು ಮಾಡಬೇಕು ಅನ್ನೋದೊಂದೇ ಹೆಣ್ಮಕ್ಳಿಗೆ ಪ್ರತಿ ಮನೆಯಲ್ಲೂ ಇದೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಡುಗೆ ಏನು ಅನ್ನೋದೊಂದೇ ಹೆಣ್ಮಕ್ಳಿಗೆ ಚಿಂತೆ. ಮಾಡೋದು ಅರ್ಧ ಗಂಟೆನೂ ಆಗೋಂಗಿಲ್ಲ. ದಿನ ಮಾಡಿದರೆ ನಮಗೂ ಬೇಜಾರು, ತಿನ್ನೋಕ್ಕೂ ಬೇಜಾರು. ಹಾಗಂತ ದಿನ ಒಂದು ಟೈಮ್ ಬೇಕು. ಜಲ್ದಿ ಬೆಳಗ್ಗೆ ಮಾಡೋಕ್ಕಾಗಿಲ್ಲ, ಕೆಲ್ಸಕ್ಕೆ ಹೋಗೋರು ಇರ್ತಾರೆ. ಈಗ ನಮ್ಮಂಗಿದ್ರೇ ನಡೀತದೆ. ಮನೆಯಲ್ಲೇ ಇರೋದಾದರೆ ಯಾವಾಗಾದರೂ ಏನಾದರೂ ಮಾಡ್ಕೋಬೋದು. ಆದರೆ ನನಗೂ ಕೂಡ ಟೈಮ್ ಇಲ್ಲ, ಯಾಕಂದರೆ ನಾವು ಸಣ್ಣದಾಗಿ ಬೆಳಗ್ಗೆ ಟೈಮು ಮತ್ತು ಸಾಯಂಕಾಲ ಟೈಮು ಹೋಟೆಲ್ ಮಾಡ್ತಾಯಿದ್ವಿ. ಹಂಗಾಗಿ ಬೆಳಗ್ಗೆ ಟೈಮು ಅಡುಗೆ ಮಾಡೋದಾಗಲ್ಲ. ಹಾಗಾಗಿ ನಾನು ಸಾಯಂಕಾಲ ಇಲ್ಲ ನಮ್ಮ ಮನೆಯವರು ಇದ್ದರೆ ಮಧ್ಯಾಹ್ನ ಮಾಡ್ತೀನಿ. ಇಲ್ಲಾಂದರೆ ಈ ಥರ ನೈಟ್ಗೆ ಅಡುಗೆ ಎಲ್ಲ ಮಾಡಿಬಿಡ್ತೀನಿ. ಇಲ್ಲಿ ನಾನು ಹೀರೆಕಾಯಿಗೆ ಗುರಳ್ ಪುಡಿ ಅಥವಾ ಶೇಂಗಾ ಪುಡಿ ಹಾಕಿದರೆ ಇನ್ನೂ ಟೇಸ್ಟ್ ಅನ್ನಿಸ್ತದೆ. ಖಾರ ಉಪ್ಪು ಎಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ಗುರಳ್ ಪುಡಿ ಹಾಕಿದರೆ ಇನ್ನೂ ಟೇಸ್ಟ್ ಅನಿಸ್ತದೆ. ನಾನು ಇಲ್ಲಿ ಶೇಂಗಾ ಪುಡಿ ಹಾಕಿ ಮತ್ತು ಗ್ಯಾಸ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಯಾವ ಥರ ನೀಟಾಗಿರ್ಬೇಕಂತೀವೋ ಹಾಗೆ ಅಡುಗೆ ಆದಮೇಲೆ ಎಲ್ಲನೂ ನೀಟ್ ಮಾಡಿದ್ರೆ ಹೆಣ್ಮಕ್ಳಿಗೆ ಅವಾಗ ಸಮಾಧಾನ ಆಗುತ್ತೆ ನೋಡಿರಿ. ಇಲ್ಲಿ ನಾನು ಬೆಳಗ್ಗೆಗೆ ನಾಷ್ಟಕ್ಕೆ ಹೋಟೆಲ್ಗೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ದೋಸೆ ಹಿಟ್ಟಿಗೆ ಮತ್ತು ಇಡ್ಲಿಗೆ. ನಮ್ಮ ಹೋಟೆಲ್ನಾಗ ಸಿಗುವಂಥದ್ದು ಇಡ್ಲಿ ಮತ್ತು ದೋಸೆ ಬೋಂಡ ಈ ಥರ ಸಿಗ್ತಾವೆ. 9 ಗಂಟೆ ತನಕ ಹೋಟೆಲ್ ಮಾಡ್ತೀವಿ. 9 ಗಂಟೆ ತನಕ ನಾವು ಫ್ರೀ ಇರೋದ್ರಿಂದ ಇದನ್ನೂ ಮಾಡಿದ್ರಾಯ್ತು. ನಮ್ಮದು ಮೊದಲೆಲ್ಲ ಹೋಟೆಲ್ ಇತ್ತು, ನಾವೇ ತೆಗೆದಿದ್ವಿ. ಇವಾಗ ಮಾಡಿದ್ರಾಯ್ತು ಅಂತ ಸಣ್ಣದಾಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಬೆಳಗ್ಗೆ ಮತ್ತು ಸಾಯಂಕಾಲ ಅಷ್ಟೇ, ಮಧ್ಯಾಹ್ನ ಏನೂ ತೆಗೆಯಂಗಿಲ್ಲ. ಯಾಕಂದರೆ ಅಂಗಡಿ ಇರೋದ್ರಿಂದ ಅಂಗಡಿ ಬರ್ತಿರ್ತಾರೆ ಕಸ್ಟಮರು. ಹಾಗಾಗಿ ಎಲ್ಲ 2 ಕಡೆ ಮ್ಯಾನೇಜ್ ಮಾಡೋದಾಗಲ್ಲ ಅಂಥೇಳಿ ಬೆಳಗ್ಗೆ 9 ಗಂಟೆ ತನಕ ಫ್ರೀ ಇರೋದ್ರಿಂದ ಮಾಡಿದ್ರಾಯ್ತು. ನಮಗೂ ಕೂಡ ಸ್ವಲ್ಪ ಜಲ್ದಿ ಎದ್ದಿದ್ರೆ ಸ್ವಲ್ಪ ವ್ಯಾಯಾಮನೂ ಆದಂಗೆ ಆಗ್ತದೆ, ಆ ಕಡೆ ಈ ಕಡೆ ಅಡ್ಡಾಡೋದು ಅಂತೇಳಿ ಸ್ಟಾರ್ಟ್ ಮಾಡ್ಕೊಂಡಿವಿ. 9 ಗಂಟೆ 8:15ಲಿಂದ ಹುಡುಗರು ಸ್ಟಾರ್ಟ್ ಆಗ್ತಾವೆ ಬರೋಕೆ. ಅಲ್ಲಿ ತನಕ ಫ್ರೀ ಇರ್ತೀವಲ್ಲ, ಮಾಡಿದ್ರಾಯ್ತು ಅಂತ ಹೇಳಿ ಮಾಡ್ತಾಯಿದ್ದೀವಿ. ಹಾಗೆ ಇಲ್ಲಿ ನನ್ನ ಅಡುಗೆ ಕೆಲಸ ಮುಗೀತು. ಮತ್ತು ಮಿಕ್ಸಿ ಹಾಕೋದೆಲ್ಲ ಆಯಿತು, ತೊಳೆದು ಅವೆಲ್ಲ ಮಿಕ್ಸಿ ಹಾಕಿದ್ವೆಲ್ಲ ತೊಳೆದು ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ಊಟಕ್ಕೆ ರೆಡಿ ಮಾಡಿದ್ದೀನಿ. ಇನ್ನೇನು ನಮ್ಮ ಮನೆಯವರು ಅಂಗಡಿ ಬಾಗಿಲು ಹಾಕ್ಕೊಂಡು ಬರ್ತಾರೆ. ಅಷ್ಟೊತ್ತಿಗೆ ನಮ್ಮ ಅರ್ಜುನನಿಗೂ ಊಟ ಆಗಬೇಕಲ್ಲ ಅಂಥೇಳಿ ನಮ್ಮ ಅರ್ಜುನನಿಗೆ ಊಟ ನಾನೇನೋ ಹಾಕಿರ್ತೀನಿ. ಅಂದರೆ ಬಿಸಿ ಅನ್ನ ಇರ್ತದಲ್ಲ ಅದನ್ನ ಎಲ್ಲ ಆರಕ್ಕಿಟ್ಟು ಹಾಕಿರ್ತೀನಿ. ಆದ್ರೂ
ನಮ್ಮ ಮನೆಯವ್ರು ಬರತನ ಊಟ ಮಾಡೋಂಗಿಲ್ಲ, ಯಾಕಂದರೆ ನನ್ನ ಬಿಟ್ಟು ಏನು ತಿಂತಾರಂತ ಅವಂಗೆ. ಇದ್ರಾಗ ಚಪಾತಿ ರೊಟ್ಟಿ ಅಂತೂ ಮಾಡಿದ್ದಿನ ನಮ್ಮ ಅರ್ಜುನ ನಮ್ಮನ್ನು ಕಾಯ್ಕೊತಾನೆ ಕುಂತಿರ್ತಾನೆ, ಯಾಕಂದರೆ ನಾವು ಅವನಿಗೆ ಕೊಡೋಂಗಿಲ್ಲ ನೈಟ್ ಟೈಮು ಚಪಾತಿ ಅಥವಾ ರೊಟ್ಟಿ ಕೊಡೋಂಗಿಲ್ಲ, ಯಾಕಂದರೆ ಅವನಿಗೆ ಡೈಜೆಷನ್ ಆಗಲ್ಲ ನೈಟ್ ತಿನ್ನೋದ್ರಿಂದ. ಹಂಗಾಗಿ ಅವ್ನು ಕೊಡೋಂಗಿಲ್ಲ, ಅವ್ನು ಬಿಡೋಂಗಿಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಕೊಡ್ತಾರೆ, ಹಂಗಾಗಿ ನಮ್ಮ ಮನೆಯವ್ರ ಸಂಬಂಧ ಕಾಯಕತ್ತಾನ. ಇಲ್ಲಿ ನೋಡಿ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಹೀರೆಕಾಯಿ ಪಲ್ಯ, ಚಪಾತಿ, ರೈಸ್ ಮತ್ತು ಹಾಲು ತೊಗೊತಿದ್ದಲ್ಲ, ಹಂಗಾಗಿ ಹಾಲು ಊಟ ಮಾಡೋಕ್ಕೆ ಬೇಕು ನಮ್ಮ ಮನೆಯವ್ರಿಗೆ. ಸೊ ಇಷ್ಟು ರೆಡಿ ಆಯ್ತು ನೋಡಿರಿ ನಮ್ಮ ಊಟ. ಹೋಗಿ ಊಟ ಮಾಡಿ ಹೋಗು. ಚಪಾತಿ ಬೇಕಂತ ಆಟ ಮಾಡಕ್ಕೆ ಬರ್ತಾನೆ, ಹೋಗಿ ಊಟ ಮಾಡಿ ಫಸ್ಟ್. ನಾನು ಕೊಡೋಂಗಿಲ್ಲ, ಯಾಕಂದರೆ ಡೈಜೆಷನ್ನು ಆಗಂಗಿಲ್ಲ. ಬೆಳಗ್ಗೆ ಟೈಮ್ ತಿಂದರೆ ಓಡಾಡ್ತಾನಲ್ಲ, ಏನು ಆಗಂಗಿಲ್ಲ. ಆದರೆ ನೈಟು ಮಕ್ಕೊಳೋದ್ರಿಂದ ಬೆಳಗ್ಗೆ ಊಟ ಮಾಡೋಂಗಿಲ್ಲ ಅವನು ಒಂದೆರಡು ದಿನ. ಹಂಗಾಗಿ ಒಂದೆರಡು ಸಲ ಇರೋದ್ರಿಂದ ಅವನಿಗೆ ರೊಟ್ಟಿ ಆಗಲಿ ಕೊಡೋಲ್ಲ. ಕಿಟಿ ಅವು ಅಂತ ಅಂದರೆ ಮಾಡ್ತಾನೆ ಬೇಕು ನನಗೆ ಅಂತ. ನಮ್ಮ ಮನೆ ಒಂದೆರಡು ಮೂರು ತುತ್ತು ಕೊಡ್ತಾರೆ, ಅವಾಗ ಸಮಾಧಾನ ಆಗುತ್ತೆ. ಅವಾಗ ಅನ್ನ ಹಾಲು ಊಟ ನೋಡು. ಹಂಗ ಹೋಗ್ಬಿಡ್ತಾನೆ ನೋಡ, ಸ್ವಲ್ಪ ಜಾಸ್ತಿನೇ ಪ್ರೀತಿ ನಿಮಗೆ. ಎಲ್ಲಿ ಊರಿಗೆ ಹೊಂಟ್ರಿ? ಸೊ ಇದಾಗಿತ್ತು ನೋಡು ಸಂಜೆ ಬ್ಲಾಗ್. ನೋಡಿ ಎಲ್ಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ನೋಡು ತಿಳಿಸ್ರಿ. ಹಾಗೆ ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಮುಂದೆ ಒಳ್ಳೆ ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.